ನಮಸ್ಕಾರ ಸ್ನೇಹಿತರೆ, ಬಿಗ್ ನ್ಯೂಸ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ನಾನು ನಿರಂಜನ್. ನೀವು ಗೋವಾವನ್ನ ಪಾರ್ಟಿ, ಬೀಚ್ ಮತ್ತು ಮೋಜಿನ ಸ್ಥಳ ಅಂದುಕೊಂಡಿರ್ತೀರಾ. ಗೋವಾದ ಇತಿಹಾಸದ ಬಗ್ಗೆ ಒಂದು ಚಿಕ್ಕ ಕಥೆಯನ್ನ ಹೇಳ್ತೀನಿ. ಈ ಕತೆ ನಿಮ್ಮ ಕಲ್ಪನೆಯನ್ನ ಸಂಪೂರ್ಣವಾಗಿ ಬದಲಿಸಲಿದೆ. ಏಕೆಂದ್ರೆ ಗೋವಾ ಭಾರತಕ್ಕೆ ಸೇರಿದ್ದು ಸಾವಿರಾರು ವರ್ಷಗಳ ಹಿಂದೆ ಅಲ್ಲ, ಕೇವಲ 1961ರಲ್ಲಿ. ಆದರೆ ಅದರ ಕತೆ ಕ್ರಿಸ್ತಶಕ 3ನೇ ಶತಮಾನದಿಂದಲೇ ಆರಂಭವಾಗುತ್ತದೆ. ಆಗ ಈ ಕರಾವಳಿ ಪ್ರದೇಶ ಮೌರ್ಯರ ಅಧೀನದಲ್ಲಿತ್ತು ಮತ್ತು ನಂತರ ಶಾತವಾಹನರು, ಚಾಳುಕ್ಯರು, ಕದಂಬರರು ಹಾಗೂ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಗೋವಾ ಪ್ರಮುಖ ವ್ಯಾಪಾರ ಕೇಂದ್ರವಾಗಿ ಬೆಳೆಯಿತು. ಅರಬರು ಮತ್ತು ವಿದೇಶಿ ವ್ಯಾಪಾರಿಗಳು ಇಲ್ಲಿಗೆ ಬಂದು ಮಸಾಲೆ ಮತ್ತು ಅಮೂಲ್ಯ ವಸ್ತುಗಳನ್ನ ಕೊಂಡೊಯ್ಯುತ್ತಿದ್ದರು. ಆದರೆ ಗೋವಾವಿನ ಭವಿಷ್ಯವನ್ನ ಶಾಶ್ವತವಾಗಿ ಬದಲಿಸಿದ ದಿನ ಕ್ರಿಸ್ತಶಕ 1510 ಮಾರ್ಚ್. ಆ ದಿನ ಪೋರ್ಚುಗೀಸ್ ಸೇನಾಪತಿಯಾದ ಅಲ್ಫೋನ್ಸೋ ಡಿ ಅಲ್ಬುರ್ಕ್ವಿಕ್ಯು ತನ್ನ ಸೇನೆಯೊಂದಿಗೆ ಗೋವಾವನ್ನ ದಾಳಿ ಮಾಡಿ ಆ ನೆಲವನ್ನ ವಶಪಡಿಸಿಕೊಂಡನು ಮತ್ತು ಆ ಕ್ಷಣದಿಂದ ಗೋವಾ 451 ವರ್ಷಗಳ ಕಾಲ ಪೋರ್ಚುಗೀಸರ ಅಧೀನದಲ್ಲಿ ಉಳಿಯಿತು. ಭಾರತದಲ್ಲೇ ಅತಿ ದೀರ್ಘ ವಿದೇಶಿ ಆಳ್ವಿಕೆಗೆ ಒಳಗಾದ ಪ್ರದೇಶ ಎಂಬ ಗುರುತು ಗೋವಾಗೆ ಅಂಟಿಕೊಂಡಿತು. ಈ ಅವಧಿಯಲ್ಲಿ ಗೋವಾದ ಸಂಸ್ಕೃತಿ ಸಂಪೂರ್ಣವಾಗಿ ಬದಲಾಗಿದೆ. ಯುರೋಪಿಯನ್ ಶೈಲಿಯ ಮನೆಗಳು, ಚರ್ಚ್ಗಳು, ಹೊಸ ಆಹಾರ ಪದ್ಧತಿ ಮತ್ತು ಕ್ರೈಸ್ತ ಧರ್ಮದ ಪ್ರಭಾವ ಗೋವಾವನ್ನ ಭಾರತದ ಉಳಿದ ಭಾಗಗಳಿಂದ ವಿಭಿನ್ನವಾಗಿಸಿದೆ. ಆದರೆ ಈ ಬದಲಾವಣೆ ಸುಲಭವಾಗಿರಲಿಲ್ಲ. ಗೋವಾವಿನ ಜನರು ಬಲವಂತದ ಧರ್ಮಾಂತರ, ಸಂಸ್ಕೃತಿಯ ಒತ್ತಡ ಮತ್ತು ರಾಜಕೀಯ ನಿಯಂತ್ರಣವನ್ನ ಸಹಿಸಿಕೊಂಡರು. ವರ್ಷಗಳು ದಶಕಗಳು ಶತಮಾನಗಳಾಗಿ ಬದಲಾದರೂ ಗೋವಾ ಭಾರತಕ್ಕೆ ಮರಳಲೇ ಇಲ್ಲ. ಸ್ವಾತಂತ್ರ್ಯ ದೊರೆತ 1947ರ ನಂತರವೂ ಗೋವಾ ವಿದೇಶಿ ಆಳ್ವಿಕೆಯಲ್ಲೇ ಉಳಿದಿತ್ತು. ಕೊನೆಗೆ ಡಿಸೆಂಬರ್ 18, 1961ರ ರಾತ್ರಿ ಭಾರತ ಸರ್ಕಾರ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಂಡಿತು. ಅದರ ಹೆಸರೇ ಆಪರೇಷನ್ ವಿಜಯ. ಕೇವಲ 36 ಗಂಟೆಗಳ ಸೇನಾ ಕಾರ್ಯಾಚರಣೆಯ ನಂತರ ಡಿಸೆಂಬರ್ 19, 1961ರಂದು ಗೋವಾ ಅಧಿಕೃತವಾಗಿ ಭಾರತಕ್ಕೆ ಸೇರಿತು. ಆದರೆ ಅದೇ ಸಮಯದಲ್ಲಿ ಗೋವಾವಿನ ಹೊಸ ಗುರುತು ಹುಟ್ಟಿತ್ತು. 1970ರ ದಶಕದಲ್ಲಿ ವಿದೇಶಿ ಹಿಪ್ಪಿಗಳು ಶಾಂತಿ ಮತ್ತು ಸ್ವಾತಂತ್ರ್ಯ ಹುಡುಕಿ ಗೋವಾಕ್ಕೆ ಬಂದರು. ಅಲ್ಲಿಂದ ಗೋವಾ ಜಾಗತಿಕ ಪ್ರವಾಸಿ ತಾಣವಾಯಿತು. ಇಂದು 100ಕ್ಕಿಂತ ಹೆಚ್ಚು ಬೀಚ್ಗಳನ್ನು ಹೊಂದಿರುವ ಗೋವಾ ಮೋಜು ಮತ್ತು ಶಾಂತಿಯ 2 ಮುಖಗಳನ್ನ ಹೊಂದಿದೆ. ಆದರೆ ಈ ಬೀಚ್ಗಳ ಮರಳಿನ ಕೆಳಗೆ 1000 ವರ್ಷಗಳ ಇತಿಹಾಸ ಮಲಗಿದೆ. ವಿದೇಶಿ ಆಳ್ವಿಕೆ, ಹೋರಾಟ, ಸಂಸ್ಕೃತಿಯ ಸಂಘರ್ಷ ಮತ್ತು ಸ್ವತಂತ್ರದ ನಿರೀಕ್ಷೆ, ಆಲ್ ಬರೀಡ್ ಸೈಲೆಂಟ್ಲಿ. ಮತ್ತು ಇದೇ ಕಾರಣಕ್ಕೆ ಗೋವಾ ಕೇವಲ ನೋಡಬೇಕಾದ ಸ್ಥಳವಲ್ಲ, ಅದನ್ನ ಅರ್ಥ ಮಾಡಿಕೊಳ್ಳಬೇಕಾದ ಕಥೆಯಾಗಿದೆ. ಗೋವಾಗೆ ಹೋಗುವಾಗ ನೀವು ಬೀಚ್ಗಳನ್ನ ನೋಡ್ತೀರಾ, ಆದರೆ ಈ ಕಥೆ ಗೊತ್ತಿದ್ದರೆ ನೀವು ಇತಿಹಾಸವನ್ನ ನೋಡ್ತೀರಾ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಸ್ಟೋರಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.